ಹಾಯ್ ಸ್ನೇಹಿತರೆ, ನನ್ನ ಹೊಸ ವಿಡಿಯೋಗೆ ಸುಸ್ವಾಗತ. ಇಂದು ನಾನು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಆ ರೆಸಿಪಿ ಹೆಸರು ಬೀನ್ಸ್ ಪಲ್ಯ. ಇದನ್ನು ಮಾಡುವ ವಿಧಾನ, ಒಗ್ಗರಣೆ ಹಾಕೊಳ್ಳೋದಕ್ಕೆ ಎಣ್ಣೆ ಬೇಕು. ಎಣ್ಣೆ ಹಾಕ್ತಾ ಇದ್ದೀನಿ ಬಾಂಡಿಗೆ. 3 ಚಮಚ ಎಣ್ಣೆ ಸಾಕು, ಜಾಸ್ತಿ ಎಣ್ಣೆ ಬೇಡ. ಕುಕ್ಕರಲ್ಲೇ ನಾನು ಸಿಂಪಲ್ ಆಗಿ ಪಲ್ಯನ ಮಾಡ್ತಾ ಇದ್ದೀನಿ. ಜಾಸ್ತಿ ಏನು ಕೆಲಸ ಇಲ್ಲ ಇದಕ್ಕೆ. ಎಣ್ಣೆ ಕಾದ್ಮೇಲೆ ಒಗ್ಗರಣೆ ಹಾಕೊಳ್ಳೋಣ. ಈಗ ಒಗ್ಗರಣೆಗೆ ಸಾಸಿವೆ ಕಾಳು, ಉದ್ದಿನ ಬೇಳೆ ಹಾಗೂ ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ. ಇದಿಷ್ಟು ಹಾಕ್ತಾ ಇದ್ದೀನಿ. ಇದು ಅಷ್ಟೇ, ತುಂಬಾ ಈಸಿಯಾಗಿ ಬೇಗ ಮಾಡ್ಕೋಬಹುದು. ಕೆಲ್ಸಕ್ಕೆ ಹೋಗೋರಿಗೆ ಹಾಗೆ ಬ್ಯಾಚುಲರ್ಸ್ ಇರೋರಿಗೆ ಎಲ್ಲರಿಗೂ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಚಪಾತಿಗೆ ಈ ಪಲ್ಯ, ಚಪಾತಿಗೆ, ದೋಸೆಗೆ, ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗು ಯೂಸ್ ಮಾಡ್ಕೋಬಹುದು, ಇಲ್ಲ ಅನ್ನದ ಜೊತೆ ಕಲ್ಸ್ಕೊಂಡಾರು ಊಟ ಮಾಡ್ಬೋದು. ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ, ಜಾಸ್ತಿ ಟೈಮ್ ತಗೊಳಲ್ಲ. ಈಗ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ. ಈಗ ಒಗ್ಗರಣೆ ಎಲ್ಲ ಕೆಂಪಗಾಗಿದೆ. ಹೆಚ್ಚಿಟ್ಟಿರ್ಕೊಂತ ಬೀನ್ಸ್ ಹಾಕ್ತಾ ಇದ್ದೀನಿ. ಕುಕ್ಕರಲ್ಲಿ ಮಾಡೋದ್ರಿಂದ ಜಾಸ್ತಿ ಏನು ನೀರು ಬೇಡ, ಜಾಸ್ತಿ ಟೈಮ್ ತಗೊಳ್ಳಲ್ಲ, ಮತ್ತೆ ನೋಡ್ಕೊಂತ ಇರೋಂಥ ಕೆಲಸ ಇಲ್ಲ. ಇದಕ್ಕೆ ಕುಕ್ಕರ್ ವಿಸಿಲ್ ಇಟ್ಬಿಟ್ಟು ನೀವು ಬೇರೆ ಕೆಲಸ ಮಾಡ್ಕೋಬಹುದು. ಹಾಗೆ ಇದಕ್ಕೆ ಅರಿಶಿನ ಹಾಕ್ತಾ ಇದ್ದೀನಿ. ಇದನ್ನ 2 ಥರದ್ರಲ್ಲಿ ಮಾಡ್ಬೋದು. ಹಸಿರು ಪಲ್ಯ ಆಗಿ ಮಾಡ್ಬೋದು, ಕೆಂಪು ಪಲ್ಯ ಆಗಿ ಮಾಡ್ಬೋದು. ನಾನಿಲ್ಲಿ ಕೆಂಪು ಪಲ್ಯ ಮಾಡ್ತಾ ಇದ್ದೀನಿ. ಬೆಲ್ಲ ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಒಂಚೂರು ಟೇಸ್ಟಿಗೋಸ್ಕರ ಹಾಕ್ತಾ ಇದ್ದೀನಿ. ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು. ಇದಕ್ಕೆ ಹುಣಸೆ ಹಣ್ಣೇನು ಬೇಡ. ಈರುಳ್ಳಿ ಮತ್ತೆ ಟೊಮೆಟೊ ಹಣ್ಣು ಏನು ಹಾಕ್ತಾ ಇಲ್ಲ, ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಇದು ಉಪ್ಪು ಮತ್ತೆ ಬೆಲ್ಲ ಇದ್ರಲ್ಲೇ ನೀರಿನ ಅಂಶ ಇರೋದ್ರಿಂದ ಇದಕ್ಕೆ ನೀರು ಬೇಡ ಆಗುತ್ತೆ. ಆಮೇಲೆ ಇದೇ ನೀರು ಬಿಟ್ಕೊಳುತ್ತೆ. ಬೇಕು ಅನ್ಸಿದ್ರೆ ಒಂದು ಚೂರು ನೀರು ಚಿಮುಡ್ಸ್ಕೋಬಹುದು ಅಷ್ಟೇ. ಇದು ಅಷ್ಟೇ, 1 ಅಥವಾ 2 ವಿಸಿಲ್ ಕೂಗಿದ್ರೆ ಸಾಕು, ಜಾಸ್ತಿ ಏನು ಕೂಗಿಸ್ಕೊಳ್ಳೋದು ಬೇಡ.
ಒಗ್ಗರಣೆ ಹಾಕಿ ಕುಕ್ಕರಲ್ಲಿ ಇಡೋದಕ್ಕೆ ಮಾತ್ರ ಒಂಚೂರು ಟೈಮ್ ತಗೊಳುತ್ತೆ, ಆಮೇಲೆ ವಿಸಿಲ್ ಹೋಗೋದಕ್ಕೆ ಒಂಚೂರು ಟೈಮ್ ತಗೊಳುತ್ತೆ. ಅಷ್ಟು ಬಿಟ್ರೆ ಮತ್ತೆ ತುಂಬಾ ಈಸಿಯಾಗಿ ಮಾಡುವಂತ ಪಲ್ಯ. ಇದೀಗ ಇದಕ್ಕೀಗ ಮುಚ್ತಾ ಇದ್ದೀನಿ, ವಿಸಿಲ್ ಕೂಗಿಸ್ಕೊಳ್ಳೋಣ. ವಿಸಿಲ್ ಹಾಕ್ತಾ ಇದ್ದೀನಿ. 1 ರಿಂದ 2 ಕೂಗಿಸ್ಕೊಂಡ್ರೆ ಸಾಕು. ಕಾಯಿ ಮತ್ತೆ ಮೆಣಸಿನ ಪುಡಿ ಹಾಕಿ ರುಬ್ಕೊತಾ ಇದ್ದೀನಿ. ಮೆಣಸಿನ ಪುಡಿನಾದ್ರೂ ಹಾಕೋಬಹುದು, ಇಲ್ಲಾಂದ್ರೆ ಒಣ ಮೆಣಸಿನ್ಕಾಯಿ ಸಹಿತ ಹಾಕೋಬಹುದು. ನಾನಿಲ್ಲಿ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ನೀರೇನು ಹಾಕೋದ್ ಬೇಡ, ಡ್ರೈ ಆಗಿ ರುಬ್ಕೊಳ್ಳೋದು. ನಾನೀಗ ರುಬ್ಕೊಂಡ್ ಬರ್ತೀನಿ. ಈಗ ಮೆಣಸು ಮತ್ತೆ ಕಾಯಿ ಎಲ್ಲ ರುಬ್ಕೊಂಡಿದ್ದೀನಿ. ಹಾಗೆ ಕುಕ್ಕರ್ದು ಗ್ಯಾಸ್ ಹೋಯ್ತು, ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ. ಚೆನ್ನಾಗೆ ಬೆಂದಿದೆ, ತುಂಬಾ ಜಾಸ್ತಿನೂ ಬೆಂದಿಲ್ಲ, ತುಂಬಾ ಕಮ್ಮಿನೂ ಬೆಂದಿಲ್ಲ, ಮೀಡಿಯಂ ಆಗಿ ಬೆಂದಿದೆ. ಇದ್ರೊಳಗೆ ಇನ್ನೂ ಇಷ್ಟು ನೀರಿದೆ ನೋಡಿ. ಇದ್ರೊಳಗೆ ಇನ್ನೊಂದ್ ಚೂರು ಬೇಯಿಸ್ಕೊಳ್ಳೋಣ, ಓಪನ್ ಇಟ್ಬಿಟ್ಟು. ಇದು ಕರೆಂಟ್ ಇಲ್ಲ ಅಂದ್ರೂ ಮಾಡ್ಕೋಬಹುದು. ಕಾಯಿ ತುರಿ ಮತ್ತೆ ಮೆಣಸಿನ ಪುಡಿ 2 ಇದ್ಬಿಟ್ರೆ, ಕರೆಂಟ್ ಇಲ್ದೇ ಇದ್ರು ಸಹಿತ ಮಾಡ್ಕೋಬಹುದು. ಕರೆಂಟ್ ಬೇಕು ಅಂತ ಏನಿಲ್ಲ, ರುಬ್ಕೋಬೇಕು ಅಂತಾನೆ ಏನಿಲ್ಲ. ಕಾಯಿ ತುರಿ ಸಣ್ಣ ತುರಿ ಇದೆ, ಅದಕ್ಕೆ ಮೆಣಸಿನ ಪುಡಿ ಹಾಕೊಂಡು ಚೆನ್ನಾಗಿ ಕಿವುಚ್ಕೊಂಡ್ರೆ ಕಾಯಿ ತುರಿ ರೆಡಿ ಆಗುತ್ತೆ. ಕರೆಂಟ್ ಇದ್ರೆ ಕರೆಂಟ್ ಇದಕ್ಕೆ ಹಾಕೋಬಹುದು ಮಿಕ್ಸಿಗೆ, ಇಲ್ಲಾಂದ್ರೆ ಹಸಿರು ಪಲ್ಯನೂ ಮಾಡ್ಕೋಬಹುದು. ಹಸಿಮೆಣಸು ಹಾಕೊಂಡು ಒಗ್ಗರಣೆ ಹಾಕೊಳ್ಳೋದು, ಹಸಿಮೆಣಸು ಹಾಕೊಂಡು ಹೀಗೆ ಬೇಯಿಸ್ಕೊಳ್ಳೋದು, ಆಮೇಲೆ ಕಾಯಿ ತುರಿ ಹಾಕಿ ಬಿಡೋದು. ತುಂಬಾ ಸಿಂಪಲ್ ಅಂದ್ರೆ ತುಂಬಾ ಸಿಂಪಲ್ ಇದು. ಕುಕ್ಕರಲ್ಲಿ ಮಾಡೋದ್ರಿಂದ ಟೈಮ್ ತುಂಬಾ ಸೇವ್ ಆಗುತ್ತೆ. ಯಾರಾದ್ರೂ ನೆಂಟರು ಬಂದಾಗ ಗಡಿ ಬಿಡಿಯಲ್ಲಿ ಮಾಡ್ಬೇಕು ಅಂದಾಗ ಈ ಚಿಕ್ಕ ಚಿಕ್ಕ ಕುಕ್ಕರ್ಗಳು ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ. ಕುಕ್ಕರಲ್ಲೇ ತುಂಬಾ ಪಲ್ಯಗಳನ್ನೆಲ್ಲ ಕುಕ್ಕರಲ್ಲೇ ಮಾಡ್ಕೋಬಹುದು. ಹಾಗಲಕಾಯಿ, ಬದನೆಕಾಯಿ ಮತ್ತೆ ಬೆಂಡೆಕಾಯಿ 3 ಹೊರತುಪಡಿಸಿದ್ರೆ ಮತ್ತೆ ಎಲ್ಲಾ ಇದು ತರಕಾರಿಗಳು ಕುಕ್ಕರಲ್ಲಿ ಮಾಡ್ಕೋಬಹುದು ಪಲ್ಯನ. ಗಟ್ಟಿ ಇರುವಂತ ಇದುಗಳು, ಮೆತ್ತಗಿರುವಂತವನ್ನೆಲ್ಲ ಹಾಕಕ್ ಆಗಲ್ಲ. ಈಗ ನೀರ್ ಹಾಕ್ತಾ ಬಂತು. ಉಪ್ಪು ಏನಾದ್ರೂ ಕಮ್ಮಿ ಆಗಿದ್ದಿದ್ರೆ ಈಗ್ಲೂ ಸಹಿತ ಪುಡಿ ಉಪ್ಪು ಹಾಕೋಬಹುದು ಇದು ಮೇಲ್ಗಡೆ. ನೀರ್ ಆರ್ತಾ ಬಂತು ನೋಡಿ. ಚೂರೇ ಚೂರ್ ನೀರಿದೆ, ಅದೊಂದ್ ಚೂರ್ ಆರ್ಬಿಟ್ರೆ ಆಗೋಯ್ತು. ಇದು ಒಗ್ಗರಣೆ ಹಾಕೊಳ್ಳೋದಕ್ಕೆ, ಆಮೇಲೆ ಕುಕ್ಕರ್ ವಿಸಿಲ್ ಹೋಗೋದಕ್ಕೆ, ತರಕಾರಿ ಹೆಚ್ಕೊಳ್ಳೋದಕ್ಕೆ ಮಾತ್ರ ಟೈಮ್ ತಗೊಳುತ್ತೆ. ಮತ್ತೆ ಇದಕ್ಕೆ ಏನೂ ಟೈಮ್ ತಗೊಳಲ್ಲ. ನೀರ್ ಆರ್ತೀಗ ರುಬ್ಬಿಟ್ಟು ಇಟ್ಟಿರಂತ ಇದು ಮೆಣಸು ಮತ್ತೆ ಕಾಯಿ ತುರಿನ ಇದಕ್ಕೀಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಷ್ಟ ಪಡೋರು ಟೊಮೆಟೊ ಹಣ್ಣು ಹಾಕೋಬಹುದು, ಇಲ್ಲ ಹುಣಸೆ ಹಣ್ಣು ಬೇಕಿದ್ರೆ ಹಾಕೋಬಹುದು. ತುಂಬಾ ಹುಳಿ ಆಗುತ್ತೆ ಇದಕ್ಕೆ, ಹುಣಸೆ ಹಣ್ಣು ಬೇಕಾಗೇ ಇಲ್ಲ. ಹುಳಿ ಇಷ್ಟ ಪಡೋರು ಹಾಕೋಬಹುದು ಅಷ್ಟೇ, ಜಾಸ್ತಿ ಇದು ಹುಣಸೆ ಹಣ್ಣು ತಗೊಳಲ್ಲ ಇದು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಆ ಕಾಯಿ ಇದು ರುಬ್ಬಿದ ಹಾಕಿದ್ದು ಚೆನ್ನಾಗಿ ಬಿಸಿ ಆಗ್ಬೇಕು. ಬಿಸಿ ಆಗೋ ತನಕ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಪಲ್ಯ ರೆಡಿನೇ ಆಗೋಯ್ತು.
ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.